ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಕೆಫೆ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳಿಂದ ತೀವ್ರ ತನಿಖೆ ನಡೀತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದು. ಕೆಫೆ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಬಾಂಬರ್ನ ಮತ್ತೊಂದು ಸಿಸಿಟಿವಿ ದೃಶ್ಯ ಬಿಡುಗಡೆಯಾಗಿದೆ. ಅಂದ್ರೆ ಅವನ ಹೆಜ್ಜೆ ಗುರುತು, ಚಲನವಲನಗಳು. ಎನ್ಐಎ ಅಧಿಕಾರಿಗಳಿಂದಲೇ ಬಾಂಬರ್ನ ಮತ್ತೊಂದು ವಿಡಿಯೋ ಅಧಿಕೃತವಾಗಿ ರಿಲೀಸ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬಾಂಬರ್ ಸಂಚರಿಸಿದ್ದ ವಿಡಿಯೋ ಇದು. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿನ ಬಿಗ್ ಅಪ್ಡೇಟ್. ಹಾಗಾದ್ರೆ ಬೆಂಗಳೂರಿನಿಂದ ಕಾಲ್ಕಿತ್ತಂಥ ಈ ಶಂಕಿತ ಬಾಂಬರ್ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನೋಡಿ, ಬಳ್ಳಾರಿ ಕಡೆ ಹೋಗಿದ್ದಾನೆ ಅನ್ನುವಂಥ ಅನುಮಾನ ಇತ್ತು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕೂಡ ಹೋಗಿದ್ದಾನೆ ಅನ್ನುವಂಥ ಸುಳಿವು ಸಿಕ್ಕಿತ್ತು. ಅದೆಲ್ಲ ನಿಜ ಆಗ್ತಾ ಇದೆ. ಬೆಂಗಳೂರು ರಾಮೇಶ್ವರಂ ಕೆಫೆ, ಅಲ್ಲಿಂದ ಕುಂದಲಹಳ್ಳಿ ಬಸ್ಸು, ಅಲ್ಲಿ ಕೂಡ್ಲು ಅಂದರೆ ಕಾಡುಗೋಡಿ, ಅಲ್ಲಿಂದ ಮತ್ತೆ ತುಮಕೂರು, ಅಂದರೆ ಮೊದಲಿಗೆ ಗೊರಗುಂಟೆಪಾಳ್ಯ, ಅಲ್ಲಿಂದ ತುಮಕೂರು ಇಳ್ಕೋತಾನೆ, ಅಲ್ಲಿಂದ ಬಳ್ಳಾರಿ ಬಸ್ಸು, ಚಿತ್ರದುರ್ಗದ ಮೇಲೆ ಬಳ್ಳಾರಿ ಕಡೆ ಪ್ರಯಾಣ ಮಾಡಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಬಳ್ಳಾರಿಗೆ ಯಾಕೆ ಹೋದ? ಬಳ್ಳಾರಿಲಿ ಯಾರಿದ್ದಾರೆ ಅವಂಗೆ? ಯಾರಾದರೂ ಬೆಂಬಲವನ್ನು ಕೊಟ್ಟಿದ್ದಾರಾ, ಸಹಕಾರ ಕೊಟ್ಟಿದ್ದಾರಾ ಅವಂಗೆ? ಅವನ ವೇಷ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇತ್ತು. ಕೆಫೆ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳು ಈಗ ಮತ್ತೆರಡು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ನೋಡಿ, ಈ ವಿಡಿಯೋ ನೋಡ್ತಾ ಇದ್ದೀವಿ. ಇದು ಕೆಎಸ್ಆರ್ಟಿಸಿ ಬಸ್ KA574223. ನೋಡಿ, ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬಾಂಬರ್, ಶಂಕಿತ ಬಾಂಬರ್ ಕಾಣಿಸ್ತಾ ಇದೆ ನೋಡಿ. ಇದು ಕೆಎಸ್ಆರ್ಟಿಸಿ ಬಸ್, ಬಳ್ಳಾರಿ. ಇದು ಕೆಫೆ ಸ್ಫೋಟ ಪ್ರಕರಣದ ಮತ್ತೆರಡು ವಿಡಿಯೋ, ಅಂದರೆ ಆ ಬಾಂಬರ್ನ ಚಲನವಲನಗಳದು ಎರಡು ವಿಡಿಯೋ ರಿಲೀಸ್ ಆಗಿದೆ. ನೋಡ್ತಾ ಇದ್ದೀವಿ. ಕೆಎಸ್ಆರ್ಟಿಸಿ ಬಸ್ಸಿನ ವಿಜುವಲ್ ಇದು. ನೋಡಿ, CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಆತನ ಓಡಾಟದ ದೃಶ್ಯ. ನೋಡಿ, ಲಾಸ್ಟ್ ಅವನು ಆಯ್ಕೆ ಮಾಡಿಕೊಳ್ತಾ ಇದ್ದಿದ್ದೆ ಲಾಸ್ಟ್ ಸೀಟ್ಗಳನ್ನು. ಬೆಂಗಳೂರಿನಲ್ಲಿ ಬಂದಾಗೂ ಹಾಗೆ, ಹೋಗುವಾಗಲೂ ಹಾಗೆ BMTCಯಲ್ಲಿ. ನೋಡಿ, KSRTC ಬಸ್ನಲ್ಲಿ ಲಾಸ್ಟ್ ಕೂತಿದ್ದ ನೋಡಿ, ಅದು ವಿಂಡೋ ಸೀಟ್ ಪಕ್ಕನೇ. ಇದೀಗ ಮಹತ್ವದ ಸುಳಿವನ್ನು ಕೊಡ್ತಾ ಇದೆ ಎನ್ಐಎ ಅಧಿಕಾರಿಗಳಿಗೆ. ಅವರಿಂದನೇ ಅಧಿಕೃತವಾಗಿ ರಿಲೀಸ್ ಆಗಿದೆ. ನೋಡಿ, ಬರ್ತಾನೆ, ಟೀ ಶರ್ಟ್ ಹಾಕಿದ್ದಾನೆ, ಅದೇ ಬ್ಲಾಕ್ ಬ್ಯಾಗು, ಕೈಯಲ್ಲಿ ವಾಚು ಬ್ಲಾಕು, ಆದರೆ ಬಟ್ಟೆ ಬದಲಾಯಿಸ್ಕೊಂಡು ಹೋಗಿದ್ದಾನೆ. 7ರಿಂದ 8 ಶರ್ಟ್ ಚೇಂಜ್ ಮಾಡಿದಾನಂತೆ ಬಳ್ಳಾರಿಗೆ ಹೋಗೋಷ್ಟರಲ್ಲೇ. ಖತರ್ನಾಕ್ ಕಿಲಾಡಿ. ಎಲ್ಲೆಲ್ಲಿ ಸ್ಟಾಪ್ ಮಾಡುತ್ತೋ ಬಸ್ಸು, ಕಾಫಿ ಟೀಗೋ ಅಥವಾ ಊಟಕ್ಕೋ, ಅಲ್ಲಿ ಟಾಯ್ಲೆಟ್ಗೆ ಹೋಗಿ, ಅಂದರೆ ವಾಶ್ರೂಮ್ಗೆ ಹೋಗೋ ನಾಟಕ ಮಾಡಿ ಅಲ್ಲಿ ಬಟ್ಟೆನ ಚೇಂಜ್ ಮಾಡ್ತಾ ಇದ್ದ. ಆದರೆ ಈ ಬಟ್ಟೆನ ಯಾರು ಕೊಡ್ತಾ ಇದ್ರು ಅವಂಗೆ? ಆ ಬ್ಯಾಗು ಕೂಡ ಚಿಕ್ಕದಾಗಿದೆ. ಸುಮಾರು ಒಂದು 10 ಜೊತೆ ಬಟ್ಟೆ ಆದರೂ ಅವ್ನು ತಂದಿದ್ದ ಅಂತ ಅನ್ನಿಸ್ತಾ ಇದೆ. ನೋಡಿ, ಬಸ್ಸನ್ನು ಹತ್ಕೊಳ್ತಾನೆ ಬಾಂಬರ್. ಬಲಭಾಗದಲ್ಲಿ ಅದೇ ಸೇಮ್ ಕಲರ್ ಬ್ಯಾಗ್, ಹ್ಯಾಟ್ ಇಲ್ಲ, ಆದರೆ ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ. ನೋಡಿ, ಇದು ಬಳ್ಳಾರಿ ಬಸ್ ಸ್ಟಾಪ್ ಇದು. ನೋಡಿ, ಅನುಮಾನದ ಥರ ಓದ್ತಾ ಇದೆ. ನೋಡಿ, ಏನೋ ಒಂದು ಮಾಡಿ ಬಂದಿದ್ದೇನೆ ನಾನು, ಗರಂದಾರಿ ಕೆಲಸ ಕೆಟ್ಟದ ಏನೋ ಮಾಡಿದ್ದೇನೆ ಅನುಮಾನ ಮೇಲೆ ಓಡಾಡ್ತಾ ಇದೆ. ನೋಡಿ, ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಇಲ್ಲಿ ಕಪ್ಪು ಕಲರ್ ಬ್ಲಾಕ್ ಇದೆ, ಬ್ಯಾಗ್ ಇದೆ ಕಪ್ಪು ಕಲರ್ದು, ಅದರ ಜೊತೆಗೆ ಟೀ ಶರ್ಟ್ ಇದೆ. ನೋಡಿ, ಅಲ್ಲಿ KSRTC ಬಸ್ನಲ್ಲಿ ಟೀ ಶರ್ಟ್ ನೋಡಿದ್ವಿ. ನೋಡಿ, ಇಲ್ಲಿ ಕ್ಯಾಮ್ರಾ ನೋಡ್ತಾ ನೋಡಿ, KSRTC ಬಸ್ನಲ್ಲಿ ಕ್ಯಾಮ್ರಾ ಇದೆ ಅಂತ ನೋಡ್ತಾನೆ. ಆಮೇಲೆ ಅಲ್ಲಿ ಹೋಗಿ ಹಿಂದೆ ಕೂರ್ತಾನೆ. ನೋಡಿ, ಹಿಂದೆ ಕೂರ್ತಾ ನೋಡಿ. ಮೊದಲು ಅಲ್ಲಿ ಹೋದ, ಫ್ರಂಟಲ್ಲಿ ಹೋದ, ಡೋರ್ ಹತ್ರ. ಆಮೇಲೆ ಅಲ್ಲಿ CCTV ಕ್ಲಿಯರಾಗಿ ಕ್ಯಾಪ್ಚರ್ ಆಗುತ್ತೆ ಅಂತ ಭಯ ಶುರುವಾಯಿತು. ಆಮೇಲೆ ಹಿಂದೆ ಸೀಟಲ್ಲಿ ಕೂರ್ತಾ ನೋಡಿ, ಹಿಂದೆ ಹೋಗ್ತಾನೆ. ಇದು KSRTC ಬಸ್. ಜೊತೆಗೆ ಇನ್ನೊಂದು ನೋಡ್ತಾ ಇದ್ದೀರಲ್ಲ, ನೋಡಿ ಯಾವ ರೀತಿ ಓಡಾಡ್ತಾ ಇದ್ದಾನೆ ಕಳ್ಳಂತರ ಅಂಥೇಳಿ. ಯಾವ ಬಸ್ಸಿಗೆ ವೇಟ್ ಮಾಡ್ತಿದ್ನೋ ಅಥವಾ ಯಾರಿಗಾದರೂ ವೇಟ್ ಮಾಡ್ತಿದ್ನೋ ಗೊತ್ತಿಲ್ಲ. ಬಳ್ಳಾರಿಯ ಬಸ್ ನಿಲ್ದಾಣದ ದೃಶ್ಯ ಇದು. ಈ ಶಂಕಿತ ಬಾಂಬರ್ ಓಡಾಡಿರುವಂಥದ್ದು. ಕನ್ನಡಕ ಇದೆ ನೋಡಿ, ಮಾಸ್ಕ್ ಹಾಕಿದ್ದಾನೆ. ಟೀ ಶರ್ಟ್ ಎಲ್ಲಿಂದ ಬಂತು ಇವಂಗೆ? ಬೆಂಗಳೂರಿಗೆ ಬಂದಾಗ ಶರ್ಟ್ ಇದ್ವು.
ಯಾರಿಗೋಸ್ಕರ ವೇಟ್ ಮಾಡ್ತಾ ಇರ್ಬೋದಾ ಹಾಗಾದ್ರೆ? ಬಳ್ಳಾರಿಯಲ್ಲಿ ಯಾರ್ದೋ ಸಹಾಯವನ್ನ ಪಡ್ಕೊಂಡಿದ್ನ ಇವನು? ಇವಂಗಲ್ಲಿ ಯಾರಾದರೂ ಬಂದು ಬಟ್ಟೆಗಿಟ್ಟೆ ದುಡ್ಡು ಗಿಡ್ಡೆ ನಾನು ಕೊಟ್ಟು ಹೋದ್ರಾ? ನೋಡಿ, ಎಲ್ಲ ಕಡೆ ರೌಂಡ್ ಹಾಕೊಂಡು ಬಂದಿದ್ದಾನೆ ಇವನು. ಬಳ್ಳಾರಿಯಿಂದ ಯಾವ ಕಡೆಗೆ ಹೋಗಿದ್ದ? ಗೋಕರ್ಣ ಕಡೆಗೆ ಹೋಗಿದ್ದ. ಗೋಕರ್ಣದಿಂದ ಭಟ್ಕಳ ಹೋಗಿದ್ದಾನೆ ಅನ್ನೋದು ಅಧಿಕಾರಿಗಳಿಂದ ಸಿಕ್ಕ ಮಾಹಿತಿ. ಅವನ ಹೆಜ್ಜೆ ಗುರುತುಗಳು ಒಂದೊಂದಾಗೆ ಪತ್ತೆ ಆಗ್ತಾ ಇದ್ದಾವೆ. ಅವನು ಬಳ್ಳಾರಿ ಕಡೆನೇ ಯಾಕೆ ಹೋದ ಅನ್ನುವಂಥ ಅನುಮಾನ ಈಗ. ಅಂದ್ರೆ ಪೊಲೀಸರು ಅಥವಾ NIA ಅಧಿಕಾರಿಗಳ ತನಿಖೆಯ ದಿಕ್ಕನ್ನ ತಪ್ಪಿಸಲಿಕ್ಕೆ ಈ ರೀತಿಯಾಗಿ ಸಾರ್ವಜನಿಕ ಸಾರಿಗೆಗಳನ್ನ ಬಳಸ್ಕೊಂಡು ಹೋಗಿದ್ದಾನೆ. ನೋಡಿ, ಬಸ್ನಲ್ಲೂ ಅಷ್ಟೇ, BMTC ಬಸ್ನಲ್ಲಿ ಬೆಂಗಳೂರಿಗೆ ಬಂದಾಗಲೂ ಕೂಡ ಅದೇ ರೀತಿಯ ದೃಶ್ಯಗಳು ಕಾಣಿಸ್ತಿದ್ವು ನಮಗೆ. ಅಂದರೆ CC ಕ್ಯಾಮ್ರಾವನ್ನು ಕಣ್ತಪ್ಪಿಸಿ ಕುತ್ಕೊಳ್ಳೋದು, ಮರೆಮಾಚುವಂಥ ಪ್ರಯತ್ನ, ಕ್ಲಿಯರ್ ಆಗಿ ಅಲ್ಲಿ ಕ್ಯಾಪ್ಚರ್ ಆಗಬಾರ್ದಲ್ಲ. ಹಾಗಾಗಿ ಮೊದಲು ಬಂದವನೇ ಫ್ರಂಟಲ್ಲಿ ಕೂತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ, ನೋಡ್ತಾನೆ CC ಕ್ಯಾಮ್ರಾ ಡೈರೆಕ್ಟೇ ಕ್ಯಾಪ್ಚರ್ ಆಗ್ತಾ ಇದೆ. ಅಯ್ಯೋ, ಇಲ್ಲೇ ಇದೆಯಲ್ಲಪ್ಪ ಇದು ಕ್ಯಾಮ್ರಾ ಅಂತ ಅಂದ್ಕೊಂಡು ಹಿಂದೆ ಹೋದರೆ ಸ್ವಲ್ಪ ಬ್ಲರ್ ಕಾಣಿಸುತ್ತೆ ಅಂತ. ನೋಡಿ, ಈ ದೃಶ್ಯ ನೋಡಿ, ಗೊತ್ತಾಗುತ್ತೆ, ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಬರ್ತಾನೆ, ಕುತ್ಕೊಂಡ ಮತ್ತೆ ಎದ್ದ ಹೋದ, ಹಿಂದೆ ಹೋದ. ನೋಡಿ, ಹಿಂದೆಯಲ್ಲಿ ವಿಂಡೋ ಪಕ್ಕನೇ ಕೂರ್ತಾನೆ ನೋಡಿ. ಅಂದರೆ ಇವನು ಪ್ಲಾನ್ ಇದು. ಯಾವುದೇ ಕಾರಣಕ್ಕೂ CC ಕ್ಯಾಮ್ರಾದಲ್ಲಿ ಮುಖ ಚೆಹರೆ ಕ್ಲೀನಾಗಿ ಗೊತ್ತಾಗಬಾರ್ದು ಅಂತ. ಹಿಂದೆ ಕೂತ್ರೆ ಕಾಣಿಸ್ಕೊಳ್ಳಿ ಅಂತೇಳಿ. ಬಳ್ಳಾರಿ ಬಸ್ ಸ್ಟಾಪ್ನಲ್ಲಿ ರಾತ್ರಿ ಹೊತ್ತಿದ್ದು ನೋಡಿ, ರಾತ್ರಿ ಆಗಿದೆ, ಅಲ್ಲಿ ಲೇಟ್ ನೈಟ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಆ ಕಡೆ ಯಾರು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ 12 ಗಂಟೆ ಮೇಲೇನಾದರೂ ಅಂತರ್ಜಿಲ್ಲಾ ಬಸ್ಗೆ ಏನಾದರೂ ಇವನು ವೇಟ್ ಮಾಡ್ತಾ ಇರ್ಬೋದಾ ಅಂತ, ಅಥವಾ ಯಾರಿಗಾದರೂ ಬರೋಕೆ ಹೇಳಿದ್ನಾ ಗೊತ್ತಿಲ್ಲ ಇಲ್ಲಿ. ಯಾಕಂದ್ರೆ ಬಳ್ಳಾರಿಯಲ್ಲಿ NIA ಅಧಿಕಾರಿಗಳು ಕೆಲ ಶಂಕಿತರ ಮೇಲೆ ರೇಡ್ ಮಾಡಿದ್ರು NIA ಅಧಿಕಾರಿಗಳು ಡಿಸೆಂಬರ್ನಲ್ಲಿ. ಹಾಗಾಗಿ ಅನುಮಾನಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಇದೆ, ಬಳ್ಳಾರಿ ಯಾಕೆ ಅವನು ಹೋಗಿರ್ಬೋದು ಅಂತ. ಬಟ್ ಇವನೇನು ಮಾಡಿದ್ದ ಅಂತ ಹೇಳಿದ್ರೆ, ಯಾವ್ಯಾವ ಬಸ್ಸನ್ನು ಹತ್ತುಕೊಳ್ತಾನೋ ಅಲ್ಲಿ ಬಟ್ಟೆಯನ್ನು ಚೇಂಜ್ ಮಾಡ್ತಿದ್ದ. ಯಾಕಂದರೆ ಆಲ್ರೆಡಿ ಸುದ್ದಿ ಸ್ಪ್ರೆಡ್ ಆಗಿಬಿಟ್ಟಿತ್ತು. 1 ಗಂಟೆ ಅಷ್ಟರೊಳಗಡೆ ಸುದ್ದಿ ಸ್ಪ್ರೆಡ್ ಆಗಿತ್ತು. ಸಂಜೆ ಹೊತ್ತಿಗೆ ಇವನ್ನೆಲ್ಲ ಮುಖಚಹರಿಗಳು ಬರ್ತಾ ಇತ್ತು CCTVದು. ಹಾಗಾಗಿ ಲಾಕ್ ಆಗಿಬಿಡ್ತೇನೆ ಅನ್ನುವಂಥ ಒಂದು ಭಯ. ಮಾಸ್ಕನ್ನು ತೆಗೆದಿರಲಿಲ್ಲ ಅವನು. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈಗ ಶಂಕಿತ ಬಾಂಬರ್ನ ಚಲನವಲನಗಳು, ಅವನ ಹೆಜ್ಜೆ ಗುರುತುಗಳು ಪತ್ತೆ ಆಗ್ತಾ ಇದೆ. ಬಟ್ ಬಳ್ಳಾರಿಗೆ ಯಾಕೆ ಹೋದ ಅನ್ನುವಂಥ ಅನುಮಾನ ಈಗ. ಅಂದರೆ ಈಗ ಏನು ಅಧಿಕಾರಿಗಳು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಎಲ್ಲವೂ ಕೂಡ ನಿಜ ಆಗ್ತಿದೆಯಾ ಅಂತ ಹಾಗಾದ್ರಲ್ಲಿ? ಖಂಡಿತವಾಗೂ ಪ್ರಭು, ಏನಂತ ಹೇಳಿದ್ರೆ ಈಗಾಗಲೇ ಶಂಕಿತನ ಹಿಂದೆ ಬಿದ್ದಿರುವಂತಹ NIA ಅಧಿಕಾರಿಗಳು ಮತ್ತು ಬೆಂಗಳೂರು ಪೊಲೀಸರು ಕೂಡ ಅವನಿಗೆ ಸಾಕಷ್ಟು ತೀವ್ರ ಶೋಧನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ, ನಿನ್ನೆ ನಾವು ಇದೇ ಸುದ್ದಿನ ಮಾಡುವಾಗ ಇದ್ವಿ, ಒಂದು ಫಾರ್ವರ್ಡ್ ಮ್ಯಾಪಿಂಗ್ ಮಾಡಿರುವಂತದ್ದು, ಇನ್ನೊಂದು ರಿವರ್ಸ್ ಮ್ಯಾಪಿಂಗ್ ಮಾಡಿರುವಂತದ್ದು. ಅಂದ್ರೆ ಆತ ಬಂದಿರುವಂತದ್ದು, ಹೋಗಿರುವಂತದ್ದು ಎರಡನ್ನೂ ನೋಡುವಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ CCTV ದೃಶ್ಯಾವಳಿಗಳು ಇವು. ಏನು ಈಗ NIA ಅದನ್ನು ಅಧಿಕೃತವಾಗಿ X ನಲ್ಲಿ ಹಾಕಿ ಈ ಶಂಕಿತನ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಬೆಂಗಳೂರು NIA ಆಫೀಸ್ಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಒಂದಿಷ್ಟು ನಂಬರ್ಗಳನ್ನ ಹಾಕಿ ಮನವಿಯನ್ನ ಮಾಡಿತ್ತು. ಸೊ ಆ ವಿಡಿಯೋನ ರಿಲೀಸ್ ಮಾಡಿದ್ರೆ ಗೊತ್ತಾಗುವಂತದ್ದು, ಒಂದು ಬಳ್ಳಾರಿಯಲ್ಲಿರುವಂತಹ ಬಸ್ ನಿಲ್ದಾಣದಲ್ಲಿ ಓಡಾಡಿರುವಂತ ದೃಶ್ಯ ಕಾಣುತ್ತೆ, ಮತ್ತೊಂದು KSRTC ಬಸ್ ನಲ್ಲಿ ಓಡಾಡ್ತಿರುವಂತದ್ದು KA57 ಇಂದ ರಿಜಿಸ್ಟರ್ ಆಗಿರುವಂತಹ ಬಸ್ ಏನಿದೆ. ಸೊ ಆ ಬಸ್ನಿಂದ ಆತ ಟ್ರಾವೆಲ್ ಮಾಡಿರುವಂತದ್ದು ಗೊತ್ತಾಗುವಂತದ್ದು. ಅದ್ರಲ್ಲಿ ನೋಡಿದ್ರೆ ಆತ ಮಾಸ್ಕ್ ಅನ್ನ ಹಾಕೊಂಡಿರುವಂತದ್ದು, ಟಿ ಶರ್ಟ್ ಅನ್ನ ಹಾಕೊಂಡಿದ್ದಾರೆ. ಅಂದ್ರೆ ಆರಂಭದಲ್ಲಿ ನೋಡಿದಂತಹ ಡ್ರೆಸ್ಗೂ ಈಗ ನೋಡ್ತಿರುವಂತ ಡ್ರೆಸ್ಗೂ ಸಾಕಷ್ಟು ಬದಲಾವಣೆಗಳಿರುವಂತದ್ದು. ಇಲ್ಲಿಂದ ಆತ ಎಸ್ಕೇಪ್ ಆದ ಬಳಿಕ ಬಾಂಬರ್ ನೈಟ್ ಬ್ಲಾಸ್ಟ್ ಆದ ನಂತರ ಏನು ಅವನು 1 ಗಂಟೆಗೆ ಮುಂಚೆ ಎಸ್ಕೇಪ್ ಆಗ್ತಾನೆ. ನೇರವಾಗಿ ಪೊಲೀಸರ ದಿಕ್ಕು ತಪ್ಪಿಸ್ಲಿಕ್ಕೆ ಅಲ್ಲಿಂದ ತುಮಕೂರು ಭಾಗಕ್ಕೆ ಬಂದಿರುವಂತದ್ದು. ಗೊರಗುಂಟೆಪಾಳ್ಯದಿಂದ ಹುಮ್ನಾಬಾದ್ನ ಬಸ್ ಅನ್ನ ಹತ್ತಿದ್ರೆ ಮತ್ತೆ ತುಮಕೂರಿನಲ್ಲಿ ಇಳಿದಿರುವ ಸಾಧ್ಯತೆ ಇದೆ. ಅಲ್ಲಿಂದ ಬಳ್ಳಾರಿಯನ್ನ ಬಸ್ ಹತ್ತಿರುವಂತದ್ದು. ಬಳ್ಳಾರಿ ಹೋಗಿ ಅಲ್ಲೂ ಕೂಡ ಒಂದಿಷ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಬಿಜಾಪುರದ ಕಡೆಗೆ ಹೋಗಿರುವಂತ ಮಾಹಿತಿ ಇದೆ. ಪೊಲೀಸರು ಅದರ ಹಿಂದೆ ಬಿದ್ದಿರುವಂತದ್ದು. ಆದ್ರೆ ಇನ್ನು ಕೂಡ ಆರೋಪಿ ನಮ್ಮ ರಾಜ್ಯದಲ್ಲಿ ಇದ್ದಾನ ಇಲ್ಲ ಬೇರೆ ರಾಜ್ಯಕ್ಕೆ ಹೋಗಿದ್ರೆ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಇದುವರೆಗೂ ನಮ್ಮ ಪೊಲೀಸರಿಗಾಗ್ಲಿ NIA ಅಧಿಕಾರಿಗಳಿಗಾಗ್ಲಿ ಸಿಕ್ಕಿರುವಂತಹ ಅಷ್ಟು ವಿಡಿಯೋಗಳೇನಿದೆ, ಅಷ್ಟು ವಿಡಿಯೋಗಳೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಓಡಾಡಿರುವಂತಹ CC ಫುಟೇಜ್ಗಳಾಗಿದೆ. ಸೊ ಅದನ್ನ ಬಿಟ್ಟು ಬೇರೆ ಯಾವುದೇ ವಿಡಿಯೋಗಳು, ಯಾವುದೇ ಮಾಹಿತಿಗಳು ಇನ್ನೂ ಲಭ್ಯವಾಗಿಲ್ಲ ಅನ್ನೋ ಮಾಹಿತಿ ಇದೆ.
ಮತ್ತೊಂದು ಕಡೆ ಪೊಲೀಸರು ಈಗಾಗಲೇ ಬಳ್ಳಾರಿ ಮಾಡಲಿಕ್ಕೆ ಸಂಬಂಧಪಟ್ಟಂಗೆ ಒಂದು 4 ಜನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಲ್ಲೇನಾದ್ರೂ ಮಾಹಿತಿ ಸಿಗ್ಬೋದು ಅಂತ. ಯಾಕಂತ ಹೇಳಿದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿದ ಬಳಿಕ ಈತ ಬಳ್ಳಾರಿಗೆ ಹೋಗಿರುವಂತದ್ದು. ಹೀಗಾಗಿ ಅಲ್ಲಿಯ ಮಾಡೆಲ್ ಇರ್ಬೋದು. ಯಾಕಂದ್ರೆ ಅವನು ಅಲ್ಲೇ ಕೂತು ಎಲ್ಲವನ್ನು ಸ್ಟಡಿ ಮಾಡಿ ಎಸ್ಕೇಪ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಮಾರ್ಗವನ್ನು ಕೂಡ ಅಲ್ಲೇ ಖಚಿತಪಡಿಸ್ಕೊಂಡಿರ್ಬೋದು ಅನ್ನೋ ಮಾಹಿತಿ ಇದೆ. ಮತ್ತೆ ಅವನು ಇಲ್ಲಿಂದ ಬಾಂಬ್ ಬ್ಲಾಸ್ಟ್ ಮಾಡಿದ ಬಳಿಕ ಇಲ್ಲಿಂದ ಹೋಗುವಾಗ ಆತನ ಒಂದಿಷ್ಟು ಸಹಾಯ ಬೇಕಾಗುತ್ತೆ. ಅದಕ್ಕೆ ಯಾರಾದ್ರೂ ಅವರ ಗ್ಯಾಂಗ್ನವರು ಆ ಮಾರ್ಗದಲ್ಲಿ ಒಂದಿಷ್ಟು ಅವರಿಗೆ ಸಹಾಯ ಮಾಡಿರುವಂತ ಸಾಧ್ಯತೆ ಇರುತ್ತೆ. 3-4 ದಿನಗಳಿಂದನೂ ಕೂಡ ಈತ ಏನು ಈಗ ಓಡಾಟವನ್ನ ಮಾಡ್ತಾ ಇರೋದ್ರಿಂದ ಅವನಿಗೆ ಬೇಕಾಗಿರುವಂತಹ ಹಣ ಬೇಕಾಗುತ್ತೆ. ಎಲ್ಲೂ ಕೂಡ ATM ಆಗ್ಲಿ ಮತ್ತೊಂದು ಡಿಜಿಟಲ್ ಇದನ್ನ ಪೇಮೆಂಟ್ಸ್ ಗಳನ್ನ ಆತ ಬಳಸೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲೇ ಆ ರೀತಿಯಾಗಿ ಬಳಸಿದ್ರೆ ಪೊಲೀಸ್ನವ್ರಿಗೆ ಸಿಕ್ಕಿ ಬೀಳುವಂತ ಸಾಧ್ಯತೆಗಳಿರುತ್ತೆ. ಅದು ಎವಿಡೆನ್ಸ್ ಗಳಾಗುತ್ತೆ, ಸಾಕ್ಷಿಗಳಾಗುತ್ತೆ. ಇದನ್ನ ಮುಂಜಾಗ್ರತಾ ಕ್ರಮ ವಹಿಸಿರುವಂತಹ ಆತ ಮೋಸ್ಟ್ಲಿ ಒಂದಿಷ್ಟು ಹಣವನ್ನ ಮುಂಜಾಗ್ರತೆ ಆತ ಹಿಡಿದಿರುವಂತ ಬ್ಯಾಗ್ ನಲ್ಲಿ ಇಟ್ಕೊಂಡ್ ಬಂದಿರುವಂತ ಸಾಧ್ಯತೆ ಇದೆ. ಸೊ ಅದನ್ನ ಇಟ್ಕೊಂಡು ಆತ ಓಡಾಟವನ್ನು ಮಾಡಿ ಎಸ್ಕೇಪ್ ಆಗ್ತಾ ಇರುವಂತದ್ದು. ಸದ್ಯ ಈ ವಿಡಿಯೋವನ್ನ ರಿಲೀಸ್ ಮಾಡಿರುವ ಎನ್ಐ ಅಧಿಕಾರಿಗಳು ಈತನ ಬಗ್ಗೆ ಸುಳಿವು ಸಿಕ್ಕರೆ ಮಾಹಿತಿ ಕೊಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ. ನೋಡಿ, ಬಾಂಬರ್ ಶಂಕಿತ ಬಾಂಬರ್ ಮತ್ತೆರಡು ವಿಡಿಯೋ ಇದು. KSRTC ಬಸ್ ಒಂದು K57 ರಿಜಿಸ್ಟರು, ಇನ್ನೊಂದು ಬಳ್ಳಾರಿಯ ಬಸ್ ಸ್ಟಾಪ್ನಲ್ಲಿ ಓಡಾಡ್ತಾ ಇದ್ದಾನೆ. ಅನುಮಾನದ ಹೆಜ್ಜೆಗಳು ಒಂದು ನೋಡಿ, ಯಾರಿಗೋ ವೇಟ್ ಮಾಡ್ತಾ ಇರಂಗೆ, ಅಥವಾ ಯಾವುದೋ ಬಸ್ ಇನ್ನೂ ಬಂದಿಲ್ಲ, ಬಸ್ಸಿಗೆ ವೇಟ್ ಮಾಡ್ತಾ ಇದ್ದಾನೆ ನನಗೆ. ಅದರ ಜೊತೆಗೆ ಅಲ್ಲಿ ಯಾರೋ ಬಂದು ಅವ್ನಿಗೆ ಸಹಾಯ ಮಾಡಿರಬಹುದು, ಅಥವಾ ಯಾರೋ ಸಹಾಯಕ್ಕೆ ಧಾವಿಸ್ತಾ ಇರ್ಬೋದು, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ ಅನ್ನೋ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ.